ವೆಸ್ಟರ್ನ್ ಏಷ್ಯಾ, ಸೌತ್ ವೆಸ್ಟ್ ಅಥವಾ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ ಅಂತ ನೋಡ್ತಿರಲ್ಲ, ಆ ಲೊಕೇಶನ್ ಅಲ್ಲಿ ನೋಡ್ತೀರಾ. ಸಂಸ್ಥಾಪಕ ರಾಷ್ಟ್ರಗಳಂತ ಕನ್ಸಿಡರ್ ಆದಾಗ ಇಲ್ಲಿ ನೀವು ನೋಡಬಹುದು ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್. ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ಇದು ನೋಡಿ ಕೆಳಗಡೆ ದಕ್ಷಿಣ ಅಮೆರಿಕ ಐತಲ್ಲ, ಸೌತ್ ಅಮೆರಿಕ ಕಾಂಟಿನೆಂಟ್ ಐತಲ್ಲ, ಈ ಲೊಕೇಶನ್ ಅಲ್ಲಿ ನೋಡಿದ್ರೆ ವೆನೆಜುವೆಲಾ ಸಿಗ್ತದ. ಸೊ ದಟ್ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್ ಇವು ಏಷ್ಯಾದಲ್ಲಿ ಅಂತ ಕನ್ಸಿಡರ್ ಆದ 4 ರಾಷ್ಟ್ರಗಳ ಪ್ಲಸ್ ಒಂದನ್ನು ತಗೋಬೇಕಾದ್ರೆ ವೆನೆಜುವೆಲಾ. ಏನ್ ಹೇಳ್ತಿದೀವಿ ಇಲ್ಲಿ ಸಂಸ್ಥಾಪಕ ರಾಷ್ಟ್ರಗಳಂತ ಹೇಳಿ ನೋಡೋದು. ಫೌಂಡಿಂಗ್ ಮೆಂಬರ್ಸ್ಗಳು ಈ ಒಪೆಕ್ ರಾಷ್ಟ್ರಕ್ಕೆ ಇರುವಂತಹ ಫೌಂಡಿಂಗ್ ಮೆಂಬರ್ಸ್ಗಳು ಯಾರು ಅಂತ ಹೇಳಿದ್ರೆ ಒಪೆಕ್ ಅಲ್ಲಿ 5 ರಾಷ್ಟ್ರಗಳು ಸೇರ್ಕೊಂಡು ಇವರೊಂದು ಆರ್ಗನೈಸೇಷನ್ ಸೆಟ್ ಮಾಡ್ತಾರೆ. ಅದನ್ನೇ ಒಪೆಕ್ ಅಂತ ಹೇಳ್ತೀವಿ. ಯಾರು ಬರ್ತಾರೆ ಏಷ್ಯಾದಿಂದ ತಗೋರಿ. ಒಂದು ಇರಾನ್ ಇದೆ, ಇರಾಕ್, ಸೌದಿ ಅರೇಬಿಯಾ, ಕುವೈತ್ ಆಯ್ತಾ ಏಷ್ಯಾದಿಂದ. ನಾವಿಲ್ಲಿ ದಕ್ಷಿಣ ಅಮೆರಿಕದಿಂದ ಒಂದೇ ನೋಡ್ತೀವಿ, ಯಾವ್ದಂದ್ರೆ ಅದು ವೆನೆಜುವೆಲಾ. ಸೊ ದಟ್ ಈಗ ವೆನೆಜುವೆಲಾ ಎಲ್ಲಿ ಬರ್ತಾ ಇದೆ, ಇವರು ಫೌಂಡಿಂಗ್ ಮೆಂಬರ್ಸ್ ಅಂತ ನೋಡ್ತೀರಾ. ಅದಕ್ಕೆ ಒಪೆಕ್ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್ ಈ ಕಡೆ ಬಂದ್ರೆ ವೆನೆಜುವೆಲಾ ಸಿಗ್ತದೆ ಆಯ್ತಾ. ಇವರು ಇನಿಷಿಯಲಿ ಫೌಂಡಿಂಗ್ ಮೆಂಬರ್ಸ್ ಅಂತ ನೋಡ್ತೀವಿ. ಇವು ಬಿಟ್ಟು ಬೇರೆ ಯಾವ ವಿಧ ಅಂತ ಹೇಳಿ ನೋಡ್ಬೇಕು. ಹಾಗಾದ್ರೆ ವೆನೆಜುವೆಲಾ ಎಲ್ಲಿ ಬರ್ತದೆ ನೋಡಿ, ಒಂದೇ ಇರೋದು ರಾಷ್ಟ್ರ ಒಪೆಕ್ ಒಳಗಡೆ. ಹಾಗಾದ್ರೆ ಲೊಕೇಶನ್ ಎಲ್ಲಿ ಬರ್ತಿದೆ, ಸೌದಿ ಅರೇಬಿಯಾ ಸಾರಿ ಅಂತ ವೆನೆಜುವೆಲಾ. ಮತ್ತೆ ನೋಡಿ ಉಳಿದಂತ ರಾಷ್ಟ್ರಗಳು ಯಾವ್ದು ಬರ್ತದೆ ಅಂದ್ರೆ ಆಫ್ರಿಕಾ ಬರ್ತದೆ. ಈ ಆಫ್ರಿಕಾದಲ್ಲಿ ಯಾವ ರಾಷ್ಟ್ರ ಅಂತ ಹೇಳಿ ನೋಡ್ಬೇಕು. ಮೆಂಬರ್ಸ್ಗಳನ್ನು ತಗೋಬೇಕಲ್ಲ, ಅದು ಜಸ್ಟ್ ಮ್ಯಾಪಿಂಗ್ ಅನ್ನ ಅನಾಲಿಸಿಸ್ ಅನ್ನು ತಗೋರಿ. ಏಷ್ಯಾದಲ್ಲಿ ಯಾರು ಬರ್ತಾರೆ ಅಂತ ನೋಡಿ, ಮತ್ತೆ ಇಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ದಕ್ಷಿಣ ಅಮೆರಿಕ ಕಾಂಟಿನೆಂಟ್ ಇಂದ ಯಾರು ಬರ್ತಾರೆ ಅಂತ ನೋಡಿ, ಆಫ್ರಿಕಾದಿಂದ ಯಾರು ಬರ್ತಾರೆ ಕಾಂಟಿನೆಂಟ್ ಥ್ರೂ ಹೋಗಿ ಈಸಿ ಆಗ್ತದೆ ಆಯ್ತಾ. ವೆನೆಜುವೆಲಾ ಎಲ್ಲಿ ಬರ್ತದೆ, ಸೌತ್ ಆಫ್ರಿಕಾ ಲೊಕೇಶನ್ ಅಲ್ಲಿ, ಸೌತ್ ಅಮೆರಿಕ ಲೊಕೇಶನ್ ಅಲ್ಲಿ ನೋಡ್ತೀರಾ. ಅದು ಬಿಟ್ಟರೆ ಏಷ್ಯಾದಲ್ಲಿ ಅಬ್ಸರ್ವ್ ಮಾಡಿ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್, ಇನ್ನೊಂದು ನೋಡ್ತೀರಾ UAE ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ನೋಡ್ತೀರಾ. ಹೋಪಿಗೆ ಏಷ್ಯಾದಿಂದ ಯಾರಿದ್ದಾರೆ ಅಂತ ಗೊತ್ತಾಯ್ತು. ಇದಕ್ಕೆ ಒಪೆಕ್ ಮೆಂಬರ್ಸ್ ಅಂತ ತಗೊಂಡಾಗ ಒಂದು ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್ ಫೌಂಡಿಂಗ್ ಇದ್ರು. ಆಮೇಲೆ ಇನ್ನೊಬ್ರು ಬಂದು ಜಾಯ್ನ್ ಆಗ್ತಿದ್ದಾರೆ ಯಾರಂದ್ರೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಯ್ತಾ. ಅದು ಏಷ್ಯಾದಿಂದ ನೋಡ್ತೀರಾ. ಸೌತ್ ಅಮೆರಿಕಾದಿಂದ ಒಬ್ರು ಬರ್ತಾರೆ ವೆನೆಜುವೆಲಾ. ಆ 2 ಕಾಂಟಿನೆಂಟ್ ಮುಗಿತದ ಹೌದಾ. ಎಕ್ಸ್ಟ್ರಾ ಏನು ನೋಡ್ಕೊಂಡ್ರೆ UAE ಒಂದೇ ನೋಡ್ಕೊಂಡಿದ್ದು ಫೋಕಸ್ ಮಾಡಿ. ಆಫ್ರಿಕಾದಲ್ಲಿ ಯಾರ್ಯಾರು ಬರ್ತಾರೆ ಅಂತ ತಗೊಂಡ್ರೆ ಸಿ ಅದನ್ನ ನೀವು ಸ್ಪ್ಲಿಟ್ ಔಟ್ ಮಾಡ್ತಾ ಬಂದ್ರೆ ಇಲ್ಲಿ ನೋಡಬಹುದು. ಇದು ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ 3 ಜೊತೆ ನೆನ್ಪಿಟ್ಕೊಳ್ಳಿ. ಎದಕ್ಕೆ ಹೇಳ್ತಿದ್ದೀರಿ ಹೇಳಿ, ಒಪೆಕ್ ಮೆಂಬರ್ಸ್ ಅಂತ ತಗೊಂಡ್ರೆ ಆಫ್ರಿಕಾದಲ್ಲಿ ಇದು ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ. ವೆನೆಜುವೆಲಾ ಎಲ್ಲಿ ಬರ್ತಿದ, ದಕ್ಷಿಣ ಅಮೆರಿಕದ ಭಾಗದಲ್ಲಿ ನೋಡ್ತಿದ್ದೀರಾ ಆಯ್ತಾ. ಇದು ನೀವು ನೋಡ್ತಾ ಇದು ಲಿಬಿಯಾ, ಅಲ್ಜೀರಿಯಾ, ನೆಕ್ಸ್ಟ್ ಬರ್ತಾ ನೈಜೀರಿಯಾ. ಇದು ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ ಆಯ್ತಾ. 3 ರಾಷ್ಟ್ರ ಲಿಬಿಯಾ, ಅಲ್ಜೀರಿಯಾ. ನೆಕ್ಸ್ಟ್ ಇಲ್ಲಿ ಬರ್ತೀರಾ ಕೆಳಗಡೆ, ಇಲ್ಲಿ ಯಾವ ರಾಷ್ಟ್ರ ಇದಾವೆ, ಇಲ್ಲಿ 3 ರಾಷ್ಟ್ರಗಳು ಸಿಗುತ್ತೆ. ಅದನ್ನ ಹೇಳೋದು ಈಕ್ವೆಟೋರಿಯಲ್ ಗುಯಿನಾ, ಕಾಂಗೋ, ಗೆಬಾನ್ 3 ರಾಷ್ಟ್ರ. 3 ಆಗಿ ಸ್ಪ್ಲಿಟ್ ಮಾಡ್ಕೊಳ್ತೀವಿ. ಮತ್ತೊಂದು 2-3 ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಡಿಫಿಕಲ್ಟಿ ಅಂತ ಇಲ್ಲ. ಕ್ಲಿಯರ್. ಇದು ಈಕ್ವೆಟೋರಿಯಲ್ ಗುಯಿನಾ, ಕಾಂಗೋ ಮತ್ತೆ ಗೆಬಾನ್ ನೋಡ್ತಿದ್ದೀರಿ. ಇಲ್ಲಿ ಬರ್ತಿರೋದು ಯಾವ್ದಂದ್ರೆ ಲಾಸ್ಟ್ ಒನ್ ಅಂಗೋಲಾ. ಸೊ ದಟ್ ಇದನ್ನ ಹೆಂಗೆ ನೆನ್ಪಿಟ್ಕೋಬೇಕು, 3 ಅಂತ ಸ್ಪ್ಲಿಟ್ ಔಟ್ ಮಾಡಿ ಯಾವ್ದು ಬರ್ತಾ ನೋಡ್ತೀರಾ, ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ ಆಯ್ತಾ. ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ 3 ಸ್ಪಾಟ್ಗಳು ನೆನಪಾಯ್ತಾ. ಎಲ್ಲಿ ಬರ್ತದ ನೋಡ್ತೀರಿ, ಅಬ್ಸರ್ವ್ ಮಾಡ್ತಿದ್ದೀರಿ ಆಫ್ರಿಕಾದ ಒಳಗಡೆ ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ. ನೆಕ್ಸ್ಟ್ ಬಂದ್ರೆ ಅಂದ್ರೆ ಈ ಒಂದು ಸ್ಪಾಟ್ ನೋಡ್ತೀರಾ ಈಕ್ವೆಟೋರಿಯಲ್ ಗುಯಿನಾ, ನೆಕ್ಸ್ಟ್ ಕಾಂಗೋ, ಅದು ಬಿಟ್ಟರೆ ಗೆಬಾನ್. ಹೇಗಿದೆ ಅಂದ್ರೆ ಈಕ್ವೆಟೋರಿಯಲ್ ಗುಯಿನಾ, ಗೆಬಾನ್, ಅದಾದ್ಮೇಲೆ ಕಾಂಗೋ ಹೀಗೆ ಸಿಗ್ತದೆ. ಒಂಥರ ದ್ವೀಪ ನೋಡ್ತಿರಲ್ಲ ಹಂಗಿದ. ಎಲ್ಲಿ ಬರ್ತದೆ ಅಂದ್ರೆ ಈ ಲೊಕೇಶನ್ ಅಲ್ಲಿ ನೋಡಬಹುದು. ಫಸ್ಟ್ ಯಾರು ಬರ್ತಿದ ನೋಡ್ತೀರಾ, ಈಕ್ವೆಟೋರಿಯಲ್ ಗುಯಿನಾ. ಫಸ್ಟ್ ಈಕ್ವೆಟೋರಿಯಲ್ ಗುಯಿನಾ ಇದೆ, ಅದಾದ್ಮೇಲೆ ಬರೋದು ಗೆಬಾನ್ ಆದ್ಮೇಲೆ ಬರೋದು ಕಾಂಗೋ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಈಕ್ವೆಟೋರಿಯಲ್ ಗುಯಿನಾ, ಆಮೇಲೆ ಗೆಬಾನ್, ಆಮೇಲೆ ಬಂದಿದ್ದು ಯಾವ್ದು ಅಂತ ಹೇಳಿದ್ರೆ ಥರ್ಡ್ ಕಾಂಗೋ ಬರುತ್ತೆ. ಕ್ಲಿಯರ್. ಅದನ್ನ ರಿಪಬ್ಲಿಕ್ ಆಫ್ ಕಾಂಗೋ ಅಂತಾನು ಹೇಳ್ತೇವೆ ಆಯ್ತಾ. ಆ 3 ರಾಷ್ಟ್ರ ಜೊತೆ ಇಟ್ಕೋತೀರಿ. ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಅಂಗೋಲಾ. ಎಲ್ಲಿಂದ, ಆಫ್ರಿಕಾದಿಂದ. ಇವ್ರು ಏನಿದಾರಲ್ಲ ನಾವೀಗ ನೋಡಿದ್ದು ಒಪೆಕ್ ಮೆಂಬರ್ಸ್ ಅಂತ ನೋಡ್ತೀರಾ. ಫೌಂಡಿಂಗ್ ಮೆಂಬರ್ಸ್ ಅಂದ್ರೆ 5 ಜನ ಸಿಗ್ತಾರೆ ಆಯ್ತಾ. ಅದನ್ನೇ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್ ಈ ಕಡೆ ಬಂದ್ರೆ ವೆನೆಜುವೆಲಾ. ಫೌಂಡಿಂಗ್ ಮೆಂಬರ್ಸ್ 5 ಜನ. ಮತ್ತೆ UAE ಐತೆ ಎಲ್ಲಿಂದ ಅಂದ್ರೆ ಏಷ್ಯಾದ ಒಳಗಡೆ ಮೆಂಬರ್ ಅಂತ ನೋಡ್ತೀರಾ. UAE ಏಷ್ಯಾದಿಂದ ಬರ್ತಾರೆ. ಆಫ್ರಿಕಾದಿಂದ ಯಾರು ಬರ್ತಾರೆ, ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ, ಈಕ್ವೆಟೋರಿಯಲ್ ಗುಯಿನಾ, ಗೆಬಾನ್ ಮತ್ತೆ ಕಾಂಗೋ. ಇನ್ನೊಂದು ಯಾರು ಲಾಸ್ಟ್ ಅಲ್ಲಿ ಅಂದ್ರೆ ಅಂಗೋಲಾ ರಾಷ್ಟ್ರ. ಇವ್ರು ಯಾರು ಬರ್ತಾರೆ ಅಂದ್ರೆ ಒಪೆಕ್ ಅಲ್ಲಿರೋ ಮೆಂಬರ್ಸ್ ಗಳಂತ ನೋಡ್ತೀರಾ. ಕ್ಲಿಯರ್. ಹಾಗಾದ್ರೆ ಒಪೆಕ್ ಮೆಂಬರ್ಸ್ ಯಾರು ಬರ್ತಾರೆ ಕ್ವಶನ್. ಏಷ್ಯಾಕ್ಕೆ ಬರ್ರಿ. ಇಲ್ಲಿ ಬರ್ತದೆ ಇರಾನ್, ಇರಾಕ್, ಕುವೈತ್ ಅಂತ ಏಷ್ಯಾದಿಂದ ಅಂತ ತಗೊಂಡ. ಇಲ್ಲಿ ಸೌತ್ ಅಮೆರಿಕಾ ಪಾರ್ಟ್ ಇತ್ತಲ್ಲ, ಅಲ್ಲಿ ಯಾರಿದಂದ್ರೆ ವೆನೆಜುವೆಲಾ ಆಯ್ತಾ. ಮತ್ತೆ ಆಫ್ರಿಕಾ ಕಾಂಟಿನೆಂಟ್ಗೆ ಬಂದ್ರಿ ಅಂತ ಹೇಳಿದ್ರೆ ಅಲ್ಲಿ ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ 3 ನೆನ್ಪಿಟ್ಕೋತೀರಾ. ಒಂದು ಹತ್ರ ಅರ್ಥ. ಇನ್ನೊಂದು ಹತ್ರ ಏನು ಬರ್ತದೆ ಈಕ್ವೆಟೋರಿಯಲ್ ಗುಯಿನಾ, ಗೆಬಾನ್ ಮತ್ತೆ ಕಾಂಗೋ. ಲಾಸ್ಟ್ಗೆ ಯಾರು ಬರ್ತಾರೆ, ಅಂಗೋಲಾ. ಎಲ್ಲಿಂದ, ಆಫ್ರಿಕಾದಿಂದ. ಸೊ ದಟ್ ಆ ಲೊಕೇಶನ್ ನಿಮಗೆ ಗೊತ್ತಾಗ್ತದ, ಆಫ್ರಿಕಾದಿಂದ. ಮತ್ತೆ ಉಳಿದಂತ ರಾಷ್ಟ್ರಗಳು ಎಡೆ ಬರ್ತಿದ್ದಾನ. ಇಲ್ಲಿ ನಾವೇನು ನೋಡ್ತಿದ್ದೀವಿ, ಇರಾನ್, ಇರಾಕ್, ಸೌದಿ ಅರೇಬಿಯಾ, ಇದು ಕುವೈತ್, UAE ನೋಡ್ತಿದ್ದೀರಿ. ಇವ್ರು ಯಾರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಇನಿಷಿಯಲಿ ಎಕ್ಸೆಪ್ಟ್ UAE ಏಷ್ಯಾದ ಒಳಗಡೆ ನೀವು ತಗೊಂಡ ಫೌಂಡಿಂಗ್ ಮೆಂಬರ್ಸ್ ಆಗುತ್ತೆ. ಇದೇನು ಬರ್ತದೆ ಅಂದ್ರೆ ಸೌತ್ ಅಮೆರಿಕಾ ಕಾಂಟಿನೆಂಟ್ ಇಂದ ವೆನೆಜುವೆಲಾ ರಾಷ್ಟ್ರದ ಫೌಂಡಿಂಗ್ ಮೆಂಬರ್ಸ್. ಉಳಿದಂತೆ ಆಫ್ರಿಕಾ ಕಾಂಟಿನೆಂಟ್ ಒಳಗಡೆ ಯಾರು ಬರ್ತಾರೆ ಅಂತ ಹೇಳಿ ನೋಡಬೇಕು. ಕ್ಲಿಯರ್. ಆನ್ಸರ್ ಮಾಡ್ತೀರಾ. ಯಾವ ರಾಷ್ಟ್ರಗಳು ಫೌಂಡಿಂಗ್ ಮೆಂಬರ್ಸ್ಗಳಲ್ಲಿದ್ದಾರೆ ಅಂತ ಹೇಳಿ. ನಮಗೆ ಒಪೆಕ್ನ ಫೌಂಡಿಂಗ್ ಮೆಂಬರ್ಸ್ ಯಾರು ಬರ್ತಾರೆ. ಹಾಗಾದ್ರೆ ಫೌಂಡಿಂಗ್ ಅಂತ ತಗೊಂಡ್ರೆ ಅದನ್ನೇ ಸಂಸ್ಥಾಪಕ ರಾಷ್ಟ್ರಗಳಂತ ಹೇಳಿ ನೋಡ್ತೀರಾ. ಆ ಸಂಸ್ಥಾಪಕ ರಾಷ್ಟ್ರಗಳು ಯಾವುದು ಕ್ವಶನ್. ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್, UAE, ವೆನೆಜುವೆಲಾ ಕಡೆ ಹೌದಾ. ಲಿಬಿಯಾ, ಅಲ್ಜೀರಿಯಾ, ನೈಜೀರಿಯಾ, ಈಕ್ವೆಟೋರಿಯಲ್ ಗುಯಿನಾ, ದೆನ್ ಗೆಬಾನ್, ಕಾಂಗೋ, ಅಂಗೋಲಾ ಹೌದಾ. ಎಲ್ಲಿಂದ, ಆಫ್ರಿಕಾದಿಂದ ಅಂತ ನೋಡ್ತೀರಾ. ಸಂಸ್ಥಾಪಕ ರಾಷ್ಟ್ರಗಳಲ್ಲಿ 5 ರಾಷ್ಟ್ರಗಳು ಬರ್ತಾವೆ. 5 ರಾಷ್ಟ್ರಗಳು ಯಾವ್ದು ಅಂತ ಹೇಳಿ ಫೋಕಸ್ ಮಾಡಿ. ಕ್ಲಿಯರ್. 5 ರಾಷ್ಟ್ರಗಳಂತ ತಗೊಂಡಾಗ ಇದು ಇರಾನ್, ನೆಕ್ಸ್ಟ್ ಬರ್ತೀರಿ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್ ಇದೆ ಹೌದಾ. ಎಲ್ಲಿಂದ, ಏಷ್ಯಾದಿಂದ. ವೆನೆಜುವೆಲಾ ತಗೊಂಡ್ರೆ ದಕ್ಷಿಣ ಅಮೆರಿಕಾ ಕಾಂಟಿನೆಂಟ್ ಇಂದ ನೋಡ್ತೀವಿ ಹೌದಾ. ಆಫ್ರಿಕಾದಿಂದ ತಗೊಂಡ್ರೆ ಲಿಬಿಯಾ, ಅಲ್ಜೀರಿಯಾ ಹೌದಾ, ಆಮೇಲೆ ನೈಜೀರಿಯಾ. 3 ರಾಷ್ಟ್ರ ಜೊತೆ ತೋರಿ. ಈಗ ಯಾರು ಹೌದು ಯಾರು ಅಲ್ಲ ಅಂತ ಕೇಳ್ತಾರೆ. ಸೊ ದಟ್ ಅಲ್ಲಿ ಅವೇರ್ನೆಸ್ ಇರಬೇಕು. ಈ ರಾಷ್ಟ್ರಗಳು ಎಕ್ಸ್ಪೋರ್ಟ್ ಮಾಡುವಂತ ಕಂಟ್ರೀಸ್ಗಳು ಅಂತ ಹೇಳಿ. ಈ ರಾಷ್ಟ್ರಗಳು ಒಪೆಕ್ ರಾಷ್ಟ್ರಗಳು ಏನಿದಾವಲ್ಲ ಇವರೊಂದು ಆರ್ಗನೈಸೇಷನ್ ಸೆಟ್ ಮಾಡಿದ್ದಾರೆ. ಒಪೆಕ್ ಅಲ್ಲಿ ಇರೋರೆಲ್ಲ ನಾವು ನೋಡ್ತಾ ಬರ್ತೀವಿ ಪರ್ಮನೆಂಟ್ ಬಾಡಿ ಅಂತ ಹೇಳಿ. ಒಪೆಕ್ ಅಲ್ಲಿ ಇರೋ ಎಲ್ಲ ರಾಷ್ಟ್ರಗಳು ಪರ್ಮನೆಂಟ್ ಬಾಡಿ ಆಗ್ತಾವೆ. ಬಟ್ ಒಪೆಕ್ ಪ್ಲಸ್ ಅಲ್ಲಿರೋ ಮೆಂಬರ್ಸ್ ಅಂತ ತಗೊಂಡ್ರೆ ಇವು ನಾನ್ ಪರ್ಮನೆಂಟ್ ಬಾಡಿ ಅಂತ ಹೇಳಿ ನೋಡ್ತೀರಾ ಆಯ್ತಾ. ನಾನ್ ಪರ್ಮನೆಂಟ್ ಬಾಡಿ ಅಂತ ತಗೊಂಡಾಗ ಫ್ಲಕ್ಚುಯೇಟ್ ಆಗ್ತಾರೆ. ಇದೇ ರಾಷ್ಟ್ರಗಳು ಇರೋದಿಲ್ಲ ಒಪೆಕ್ ಪ್ಲಸ್ ಅಂತ ಹೇಳಿ ಕನ್ಸಿಡರ್ ಆದಾಗ. ಕ್ಲಿಯರ್. ದೆನ್ ಒಪೆಕ್ ಮೆಂಬರ್ಸ್ ಯಾರು ಅಂತ ಕೇಳ್ತಾರೆ. ಅದರ್ವೈಸ್ ಒಪೆಕ್ನ ಸಂಸ್ಥಾಪಕ ರಾಷ್ಟ್ರಗಳು ಯಾರು ಅಂತ ಕೇಳ್ತಾರೆ. ಒಪೆಕ್ ರಾಷ್ಟ್ರದ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕ್ವಶನ್ ರೈಸ್ ಮಾಡ್ತಾರೆ. ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ರೈಸ್ ಇರೋದು ಔಟ್ಪುಟ್ ಪ್ಯಾಕ್ಟ್ ರಿಲೇಟೆಡ್ ಟು ವಾಟ್ ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಅಗ್ರಿಮೆಂಟ್ ನಡೀತದೆ, ಅದನ್ನ ಔಟ್ಪುಟ್ ಪ್ಯಾಕ್ಟ್ ಅಂತ ನೋಡ್ತೀರಾ. ಔಟ್ಪುಟ್ ಪ್ಯಾಕ್ಟ್ ಯಾವ ಒಂದು ಆರ್ಗನೈಸೇಷನ್ಗೆ, ಯಾವ ಒಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ಗೆ ಸಂಬಂಧಪಡುತ್ತೆ ಅಂತ ಕ್ವಶನ್ ರೈಸಿದ. ಅದು ಸಂಬಂಧಪಡೋದು ಒಪೆಕ್ ರಾಷ್ಟ್ರಗಳಿಗೆ ಅಂತ ನೋಡ್ತೀರಾ. ಇದು ಜಸ್ಟ್ ಒಪೆಕ್ ರಾಷ್ಟ್ರಗಳು ಯಾವ್ದಂತ ನೋಡಿ, ಕೇಂದ್ರ ಕಚೇರಿ ಎಲ್ಲಿ ಬರ್ತದೆ ಅಂತ ಫೋಕಸ್ ಮಾಡಿ. ಕ್ಲಿಯರ್. ಇದು ಎದಕ್ಕೆ ಸ್ಥಾಪನೆ ಆಯ್ತು ಅಂತ ನೋಡಿ. ಸಂಸ್ಥಾಪಕ ರಾಷ್ಟ್ರಗಳು ಮೆಂಬರ್ಸ್ ಮಸ್ಟ್ ಅಂಡ್ ಶುಡ್ ಇರಬೇಕು. ಕ್ಲಿಯರ್. ಇಲ್ಲಿ ನೀವು
ಕನ್ಸಿಡರ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಒಪೆಕ್ನ ಕೇಂದ್ರ ಕಚೇರಿ ಎಲ್ಲಿ ಸಿಗುತ್ತೆ? ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನೋಡ್ತೀರಾ, ಅದು 1965 ಒಳಗಡೆ. ಅದನ್ನ ಇನಿಷಿಯಲಿ 1960 ಇರಾಕ್ನ ಬಾಗ್ದಾದ್ ಕಾನ್ಫರೆನ್ಸ್ ಮುಖಾಂತರವಾಗಿ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಕೇಂದ್ರ ಕಚೇರಿಯನ್ನು ಸೆಟ್ ಔಟ್ ಮಾಡೋದು ಆಸ್ಟ್ರಿಯಾದ ವಿಯೆನ್ನಾದ ಒಳಗಡೆ. ಸೊ ದಟ್ ಈ ಒಂದು ಒಪೆಕ್ ಸಂಘಟನೆ ಫಾರ್ಮೇಷನ್ ಆಗಿದ್ದು ಯಾವ ಒಪ್ಪಂದ ಅಂತ ಹೇಳಿದ್ರೆ ಅದು ಇರಾಕ್ನ ಬಾಗ್ದಾದ್ ಕಾನ್ಫರೆನ್ಸ್ ಅಂತ ಹೇಳಿ ನೋಡೋದು. ಇನ್ ದ ಇಯರ್ 1960 1960 ಎದಕ್ಕೆ ಸ್ಥಾಪನೆಯಾಗಿದೆ? ಗ್ಲೋಬಲಿ ಕ್ರೂಡ್ ಆಯಿಲ್ ದ ಪ್ರೈಸ್ ರೇಟ್ ಅನ್ನ, ಅದರದ್ದು ಒಂದು ತೈಲ ಬೆಲೆಯನ್ನು ನಿಗದಿಪಡಿಸಬೇಕು. ಅಲ್ಲಿ ಪ್ರೊಡ್ಯೂಸ್ ಮತ್ತೆ ಪರ್ಚೇಸ್ ಮಾಡುವಂತ ಕಂಟ್ರಿಗಳ ಮಧ್ಯದಲ್ಲಿ ಈ ವ್ಯವಹಾರ ಸರಿಯಾದ ದೃಷ್ಟಿಯಿಂದ ಇರಬೇಕು ಅಂತ ಹೇಳಿ ಗ್ಲೋಬಲಿ ಕ್ರೂಡ್ ಆಯಿಲ್ ರೇಟ್ ಅನ್ನ ಇವರೇ ನಿಗದಿಪಡಿಸಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಅನ್ನು ಸೆಟ್ ಮಾಡ್ತಾರೆ, ಒಂದು ಗುಂಪಿನ. ಅದನ್ನೇ ಒಪೆಕ್ ಅಂತ ಹೇಳೋದು. ಇರಾಕ್ನ ಬಾಗ್ದಾದ್ ಕಾನ್ಫರೆನ್ಸ್ ಮುಖಾಂತರವಾಗಿ ಇದನ್ನು ಸ್ಥಾಪನೆ ಮಾಡ್ಕೊಂಡಿರೋದು. ಡ್ಯೂರಿಂಗ್ ದಟ್ ಟೈಮ್ 1960 ಲೇಟರ್ 1965 ಒಳಗಡೆ ಆಸ್ಟ್ರಿಯಾದ ವಿಯೆನ್ನಾದ ಒಳಗಡೆ ಇದರ ಒಂದು ಕೇಂದ್ರ ಕಚೇರಿಯನ್ನು ಇಟ್ಟಿದ್ದಾರೆ. ಕ್ಲಿಯರ್? ಇದು ಒಪೆಕ್ ರಾಷ್ಟ್ರ. ಒಪೆಕ್ ಅಲ್ಲಿ 5 ಫೌಂಡಿಂಗ್ ಮೆಂಬರ್ಸ್ ಗಳು ಸಿಗ್ತಾರೆ. ಆ 5 ಫೌಂಡಿಂಗ್ ಮೆಂಬರ್ಸ್ ಗಳು ಯಾರು ಅಂತ ಹೇಳಿ ನೋಡಬೇಕು. ಮತ್ತೆ ಮೆಂಬರ್ಸ್ ಗಳು ಒಪೆಕ್ ಅಂತೂ ಕಲಿಬೇಕು. ಒಪೆಕ್ ಪ್ಲಸ್ ಗೆ ಫೋಕಸ್ ಮಾಡಬೇಡಿ, ಬಟ್ ಒಪೆಕ್ ಮೆಂಬರ್ಸ್ ಅಂತ ಅದು ನೋಡಬೇಕಾಗ್ತದೆ. ಕ್ಲಿಯರ್? ಇಲ್ಲ, ಆರ್ಗನೈಸೇಷನ್ ಸೆಟಪ್ ಆದಾಗ ಅದು ಕೇಂದ್ರ ಕಚೇರಿ ಇರೋದು ಆಸ್ಟ್ರಿಯಾದ ವಿಯೆನ್ನಾ, ಬಟ್ ಅದರಲ್ಲಿ ಮೆಂಬರ್ಶಿಪ್ ಅನ್ನು ಇದು ತಗೊಂಡಿಲ್ಲ. ಕ್ಲಿಯರ್? ಇದು ಒಪೆಕ್, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಅದು ಆಸ್ಟ್ರಿಯಾದ ವಿಯೆನ್ನಾದ ಒಳಗಡೆ ಕೇಂದ್ರ ಕಚೇರಿ ಇದೆ, ಬಟ್ ಇದು ಮೆಂಬರ್ಶಿಪ್ ಅನ್ನು ತಗೊಂಡಿಲ್ಲ. ಕ್ಲಿಯರ್? ಇಲ್ಲಿ ನೀವು ಕನ್ಸಿಡರ್ ಆದಾಗ ಒಪೆಕ್ ಅಲ್ಲಿರೋ 13 ರಾಷ್ಟ್ರಗಳನ್ನ ನೋಡ್ತೀರಾ. ಅದರಲ್ಲಿ ಫೌಂಡಿಂಗ್ ಯಾರು, ಜಸ್ಟ್ ಮೆಂಬರ್ಸ್ ಯಾರು ಅಂತ ಹೇಳಿ ಗೊತ್ತಿರಬೇಕು. ಇದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಒಪೆಕ್ ಸಂಘಟನೆ ಒಳಗೆ ಅದಾವ ಇಲ್ಲ ಅಂತ ಕ್ವಶನ್ ರೈಸ್ ಮಾಡ್ತಾರೆ, ಅಲ್ಲಿ ಅವೇರ್ನೆಸ್ ಇರಬೇಕಾಗ್ತದೆ. ಆಮೇಲೆ ಇನ್ನೊಂದು ಅಗ್ರಿಮೆಂಟ್ ಇದೆ, ಅದನ್ನೇ ಔಟ್ಪುಟ್ ಪ್ಯಾಕ್ಟ್ ಅಂತ ನೋಡ್ತೀವಿ. ಈ ಔಟ್ಪುಟ್ ಪ್ಯಾಕ್ಟ್ ಅಂದ್ರೆ ಏನ್ ಬರ್ತದೆ ಅಂದ್ರೆ ಇಲ್ಲಿ ಒಪೆಕ್ ಪ್ಲಸ್ ಮೆಂಬರ್ಸ್ ಅನ್ನ ನೋಡಬೇಕು. ಒಪೆಕ್ ಮತ್ತು ಒಪೆಕ್ ಪ್ಲಸ್ ರಾಷ್ಟ್ರಗಳ ಮಧ್ಯದಲ್ಲಿ ನಡೆದ ಇದು ಸಂಬಂಧ ಪಡ್ತದೆ. ಕ್ವಶನ್ ಔಟ್ಪುಟ್ ಪ್ಯಾಕ್ಟ್ ರೆಫರ್ಸ್ ಟು ಎದಕ್ಕೆ ಸಂಬಂಧಪಡ್ತದೆ ಅಂತ ಕ್ವಶನ್ ರೈಸ್ ಇರೋದು. ಹಾಗಾದ್ರೆ ಔಟ್ಪುಟ್ ಪ್ಯಾಕ್ಟ್ ಎದಕ್ಕಿದೆ? ಕ್ವಶನ್ ಯಾವ ಆರ್ಗನೈಸೇಷನ್ಗೆ ಇದು ಸಂಬಂಧಪಡುತ್ತೆ? ಜಸ್ಟ್ ಔಟ್ಪುಟ್ ಪ್ಯಾಕ್ಟ್ ಅಂದ್ರೆ ಇಷ್ಟೇ. ಪ್ರೊಡಕ್ಷನ್ ಕಟ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಪ್ರೊಡಕ್ಷನ್ ಕಟ್ ಅಂತ ಹೇಳಿದ್ರೆ ಯಾವುದೇ ತರದ ತೈಲವನ್ನು ಇವರು ಉತ್ಪಾದನೆ ಮಾಡುವಂತಿಲ್ಲ. ಇರೋ ಸ್ಟಾಕ್ ಏನಿರ್ತದೆ ಅದನ್ನು ಖಾಲಿ ಮಾಡ್ಕೋಬೇಕಾಯ್ತಾ, ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡುವಂತಿಲ್ಲ. ಕ್ಲಿಯರ್? ಅದನ್ನ ಔಟ್ಪುಟ್ ಪ್ಯಾಕ್ಟ್ ಅಂತ ಹೇಳ್ತೀವಿ. ಪ್ರೊಡಕ್ಷನ್ ಕಟ್ ಅಂತ ಹೇಳಿ ನೋಡೋದು. ಪ್ರೊಡಕ್ಷನ್ ಕಟ್ ಅನ್ನೋದು ಯಾವ ಒಂದು ಸಂಘಟನೆಗೆ ಸಂಬಂಧಪಡುತ್ತೆ, ಯಾವ ಇದೆಲ್ಲ ಏನಾದ್ರು ರೀಜನಲ್ ಕಾರ್ಪೊರೇಷನ್ ಅಲ್ಲ. ಇಲ್ಲಿ ನಮಗೆ ಒಪೆಕ್ ಕೊಡ್ತಾರೆ, ಅಥವಾ ಇನ್ ರಿಟರ್ನ್ ನೀವು ಕನ್ಸಿಡರ್ ಆಗ್ತಾ ಬಂದಾಗ ಸಾರ್ಕು, ಆಸಿಯಾನ್, ಹೀಗೆ ಬೇರೆ ಬೇರೆ ಆರ್ಗನೈಸೇಷನ್ ನೇಮ್ ಕೊಡ್ತಾರೆ. ನಮಗೆ ಜಸ್ಟ್ ಔಟ್ಪುಟ್ ಪ್ಯಾಕ್ಟ್ ಅಂತ ಹೇಳಿದ್ರೆ ಇದು ಯಾರು ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡ್ತಾವಲ್ಲ ಆ ಒಂದು ಕಂಟ್ರೀಸ್ಗಳ ಒಂದು ಒಪ್ಪಂದ ಅಂತ ಹೇಳಿ ನೋಡ್ತೀರಾ. ಇದು 2 ವರ್ಷದ ತನಕ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಒಂದು ಔಟ್ಪುಟ್ ಪ್ಯಾಕ್ಟ್ ಮಾಡ್ತಾರೆ. ಔಟ್ಪುಟ್ ಪ್ಯಾಕ್ಟ್ ಅಂದ್ರೆ ಇಷ್ಟ, ಪ್ರೊಡಕ್ಷನ್ ಕಟ್ ಅಂತ ನೋಡ್ತೀರಾ. ಅಂದ್ರೆ ಡ್ಯೂರಿಂಗ್ ದ ಟೈಮ್ ನಮಗೆ 2019 ಎಂಡ್ ಆಫ್ ದಿ ಪೋರ್ಷನ್ ಅಲ್ಲಿ ಕೋವಿಡ್ ಅಫೆಕ್ಟ್ ಆಗ್ತದೆ. ಅದಾದ್ಮೇಲೆ 2020 ಅಂತ ಕನ್ಸಿಡರ್ ಆದಾಗ ನಾವು ಇಯರ್ ಥ್ರೌಟ್ ಏನು ನೋಡ್ತೀವಿ ಅಂತ ಹೇಳಿದ್ರೆ ಲಾಕ್ಡೌನ್ ಟೈಮ್ ಪೀರಿಯಡ್ ಅನ್ನು ನೋಡ್ತೀವಿ. ಹೌದಾ? ಸೊ ದಟ್ ಅಲ್ಲಿ ಅಷ್ಟರ ಮಟ್ಟಿಗೆ ಪರ್ಚೇಸಿಂಗ್ ಕಂಟ್ರೀಸ್ಗಳು ಮುಂದೆ ಬರೋದಿಲ್ಲ. ಈ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡೋಕಂತ ನೋಡ್ತೀವಿ, ಇನ್ಕ್ಲೂಡಿಂಗ್ ಇಂಡಿಯಾ. ನಾವೆಲ್ಲ ಲಾಕ್ಡೌನ್ ಪೊಸಿಷನ್ ಒಳಗಡೆ ಇತ್ತು. ಹೌದಾ? ಸೊ ದಟ್ ಅಲ್ಲಿ ವೆಹಿಕಲ್ಸ್ ಆಯ್ತು, ಇಂಡಸ್ಟ್ರಿ ಆಯ್ತು, ಯಾರು ಅಷ್ಟು ಮಟ್ಟಿಗೆ ಅಲ್ಲಿ ಬಳಕೆ ನಡೆದಿಲ್ಲ. ಸೊ ದಟ್ ಏನಾಯ್ತು, ನಾವು ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ಕೊಂಡ್ವಿ. ಸೊ ಇಲ್ಲಿದೆ ಒಪೆಕ್ ಪ್ಲಸ್ ಅಂತ ತಗೊಂಡ್ರೆ, ಹಾಗಾದ್ರೆ ಯಾರ ಮಧ್ಯದಲ್ಲಿ ನಡೆದಂತಹ ಈ ಒಂದು ಅಗ್ರಿಮೆಂಟ್ ಅಂತ ಹೇಳ್ತೀರಾ? ಒಪೆಕ್ ಅಂಡ್ ಒಪೆಕ್ ಪ್ಲಸ್ ರಾಷ್ಟ್ರಗಳ ಮಧ್ಯದಲ್ಲಿ ನಡೆದಂತಹ ಒಂದು ಅಗ್ರಿಮೆಂಟ್ ಯಾವ್ದಂತ ಹೇಳಿದ್ರೆ ಅದೇ ಔಟ್ಪುಟ್ ಪ್ಯಾಕ್ಟ್ ಅಂತ ನೋಡ್ತೀವಿ. ಹಾಗಾದ್ರೆ ಔಟ್ಪುಟ್ ಪ್ಯಾಕ್ಟ್ ಅಂದ್ರೆ ಏನ್ ಬರ್ತದೆ? ಇದು ಪ್ರೊಡಕ್ಷನ್ ಕಟ್. ಪ್ರೊಡಕ್ಷನ್ ಕಟ್ ಫಾರ್ ಎಷ್ಟು ವರ್ಷ? 2 ವರ್ಷದ ತನಕ. 2020 ರಿಂದ 2022 ತನಕ ಐತಲ್ಲ, ನಾವು ಯಾರು ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತಿಲ್ಲ ಅಂತ ಹೇಳಿ ಅವರು ಅಗ್ರಿಮೆಂಟ್ ಮಾಡ್ಕೊತಿದ್ದಾರೆ. ಅವರ ಮಧ್ಯೆ ಅಗ್ರಿಮೆಂಟ್ ನಡೀತದ. ಇನ್ನು 2 ವರ್ಷದ ತನಕ ನಾವು ಯಾರು ಪೆಟ್ರೋಲ್ ಅನ್ನ ಹೊರ ತೆಗೆಯುವಂತಿಲ್ಲ, ಎಕ್ಸ್ಟ್ರಾಕ್ಟ್ ಮಾರಾಟ ಮಾಡೋದಲ್ಲ, ಜಸ್ಟ್ ಹೊರಗೆ ತೆಗೆಯಂಗಿಲ್ಲ. ಇರೋ ಸ್ಟಾಕ್ ಲಿಮಿಟ್ ಅನ್ನ ಖಾಲಿ ಮಾಡಿ. ಯಾಕಂದ್ರೆ ಪರ್ಚೇಸ್ ಮಾಡೋರು ಯಾರಿಲ್ಲ, ಯಾಕಂದ್ರೆ ಎಲ್ಲ ಲಾಕ್ಡೌನ್ ಟೈಮ್ ಪೀರಿಯಡ್ ಇದೆ. ಹೌದಾ? ಯಾರು ಪರ್ಚೇಸ್ ಮಾಡ್ತಾರೆ? ಸೊ ದಟ್ ಅವರಿಗೆ ಹೊರತಾ ಬೀಳ್ತದಲ್ಲ, ಆ ನಿಟ್ಟಿನ ಒಳಗಡೆ ಅವರೇ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಅದನ್ನೇ ಹೇಳ್ತೀರಾ ಒಂದು ಪ್ರೊಡಕ್ಷನ್ ಕಟ್ ಅಂತ ಹೇಳಿ. ಯಾರ ಇಬ್ಬರ ಮಧ್ಯದಲ್ಲಿ ನಡೆದಂತ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಒಂದು ಒಪೆಕ್ ಮತ್ತು ಒಪೆಕ್ ಪ್ಲಸ್ ರಾಷ್ಟ್ರಗಳು ಅಂತ ಹೇಳಿ ನೋಡ್ತೀರಾ. ಆಯ್ತಾ? ಇಲ್ಲಿ ಒಪೆಕ್ ಪ್ಲಸ್ ಮೆಂಬರ್ಸ್ ಅಂತ ತಗೊಂಡ್ರೆ ಕಚ್ಚಾ ತೈಲವನ್ನ ರಫ್ತು ಮಾಡುವಂತ ಕಂಟ್ರೀಸ್ಗಳು ಇವರು ಒಪೆಕ್ ಅಲ್ಲದ ದೇಶಗಳಂತ ನೋಡ್ತೀವಿ. ಸಮ್ಟೈಮ್ಸ್ ಇವರು ಒಪೆಕ್ ಒಳಗಡೆ ಇದ್ದವರು ಕೂಡ ಅಗ್ರಿಮೆಂಟ್ ಒಳಗಡೆ ಜಾಯ್ನ್ ಆಗಿರ್ತಾರೆ. ಈ ಒಪೆಕ್ ಮತ್ತು ಒಪೆಕ್ ಪ್ಲಸ್ ರಾಷ್ಟ್ರಗಳ ಮಧ್ಯದಲ್ಲಿ ಇರುವಂತ ಒಂದು ಒಪ್ಪಂದವೇ ಏನಾಗಿರ್ತದೆ ಅಂದ್ರೆ ಔಟ್ಪುಟ್ ಪ್ಯಾಕ್ಟ್ ಅಂತ ನೋಡ್ತೀರಾ. ಔಟ್ಪುಟ್ ಪ್ಯಾಕ್ಟ್ ಅಂತ ಹೇಳಿದ್ರೆ ಏನ್ ಬರ್ತದೆ? ಪ್ರೊಡಕ್ಷನ್ ಕಟ್ ಅಂತ ನೋಡ್ತೀವಿ. ಯಾವುದೇ ತರದ ತೈಲವನ್ನ ಇವರು ಹೊರ ತೆಗೆಯುವಂತಿಲ್ಲ, ಪ್ರೊಡಕ್ಷನ್ ಅನ್ನ